ನಮಸ್ಕಾರ ಸ್ನೇಹಿತರೆ, ದಿಶಾ ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ತುಂಬಾ ದಿನದಿಂದ ಮಿನಿಮಲಿಸಂ ರಿಲೇಟೆಡ್ ವಿಡಿಯೋನೇ ಮಾಡಿಲ್ಲ ಅಂತ ನೀವೆಲ್ಲರೂ ಕೇಳ್ತಾ ಇದ್ರಿ. ಹೌದು, ತುಂಬಾನೇ ದಿನಗಳಾಗೋಯ್ತು. ಹಾಗಾಗಿ ಒಮ್ಮೆ ಇವತ್ತು ನಾವು ಮಿನಿಮಲಿಸಂ ಬಗ್ಗೆ ಸಾಕಷ್ಟು ವಿಷಯಗಳನ್ನ ರೀಕಾಲ್ ಮಾಡೋಣ. ಅದಾದ್ಮೇಲೆ ನೆಕ್ಸ್ಟ್ ನಾವು ಮಿನಿಮಲಿಸಂ ವಿಡಿಯೋಸ್ ಗಳನ್ನ ಮಾಡ್ಬೋದು. ಯಾಕಂದ್ರೆ ತುಂಬಾ ಜನ ಹೊಸಬ್ರು ಕೂಡ ಜಾಯ್ನ್ ಆಗಿದ್ದಾರೆ. ಮುಂಚೆಯಿಂದ ಜಾಯ್ನ್ ಆಗಿರೋರು ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ ಮಿನಿಮಲಿಸಂ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಹಾಗಾಗಿ ಒಮ್ಮೆ ಇದರ ಬಗ್ಗೆ ಎಲ್ಲಾನು ಕೂಡ ರೀಕಾಲ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಿನಿಮಲಿಸಂ ಅಂದ್ರೆ ಏನು, ಅದರ ಬೆನಿಫಿಟ್ಸ್ ಏನು, ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ಅದನ್ನ ಮೇಂಟೈನ್ ಮಾಡೋದು, ಮಿನಿಮಲಿಸಂ ಅಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಅನ್ನ ನಾವು ಮಾಡಬಾರ್ದು, ಪ್ರತಿ ಒಂದು ವಿಷಯನೂ ಕೂಡ ಅಡ್ರೆಸ್ ಮಾಡ್ತೀನಿ. ಇವತ್ತು ಬ್ಲಾಗ್ಗೆ ಬದಲಾಗಿ ಈ ವಿಡಿಯೋ ಬಂದಿದೆ. ಮಿನಿಮಲಿಸಂ ಬಗ್ಗೆ ಇಂಟ್ರೆಸ್ಟ್ ಇರೋರು ಖಂಡಿತ ಈ ವಿಡಿಯೋನ ನೋಡಿ. ಮಿನಿಮಲಿಸಂ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರೋರು ಕೂಡ ಈ ವಿಡಿಯೋನ ನೋಡಬಹುದು. ಬಹುಶಃ ನೀವು ಕೂಡ ಈ ವಿಡಿಯೋ ನೋಡಿದ್ಮೇಲೆ ಮಿನಿಮಲಿಸಂ ಅಲ್ಲಿ ಇಂಟ್ರೆಸ್ಟ್ ಬರಬಹುದು ಅಂತ ಅನ್ಕೊಳ್ತೀನಿ. ಸೊ ಫಸ್ಟ್ ಮಿನಿಮಲಿಸಂ ಅಂದ್ರೆ ಏನು ಅನ್ನೋದು ಕ್ವೆಶ್ಚನ್ ಮಾರ್ಕ್. ಮಿನಿಮಲಿಸಂ ಅಂದ್ರೆ ಜಸ್ಟ್ ಅದನ್ನ ಒಂದು ಟೆಕ್ನಿಕ್ ಅಥವಾ ಟೂಲ್ ಅಂತ ಅಂದ್ಕೋಬಹುದು. ನಾವು ಒಂದು ಇಮ್ಯಾಜಿನರಿ ಫಿಸಿಕಲಿ ಇರುವಂತದ್ದಲ್ಲ, ಅಂಗಡಿಯಿಂದ ನಾವು ತರುವಂತದ್ದಲ್ಲ, ಜಸ್ಟ್ ನಮ್ಮ ಮೈಂಡ್ ಅಲ್ಲಿ ನಾವು ಯೂಸ್ ಮಾಡುವಂತ ಟೂಲ್ ಅಥವಾ ಟೆಕ್ನಿಕ್ ಇದು. ಮಿನಿಮಲಿಸಂ ಇಸ್ ಅ ಟೂಲ್ ವಿಚ್ ಹೆಲ್ಪ್ಸ್ ಅಸ್ ಟು ಫೋಕಸ್ ಆನ್ ದ ಕೋರ್ ಬೈ ಗೆಟಿಂಗ್ ರಿಡ್ ಆಫ್ ದ ಆಕ್ಸೆಸ್ ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ನಾವು ಏನ್ ಬೇಕೋ ಅದರ ಮೇಲೆ ಫೋಕಸ್ ಮಾಡೋದಕ್ಕೆ, ಬೇಡದಿರೋ ಡಿಸ್ಟ್ರಾಕ್ಷನ್ಸ್ ಗಳನ್ನೆಲ್ಲ ಅವಾಯ್ಡ್ ಮಾಡೋದು. ಸೊ ತುಂಬಾ ದಿನಗಳಿಂದ, ತುಂಬಾ ವರ್ಷಗಳಿಂದ ನಮ್ಮ ಮೈಂಡ್ ಅಲ್ಲಿ, ಮನಸ್ಸಲ್ಲಿ ಅಥವಾ ಮನೆಯಲ್ಲಿ ಎಲ್ಲ ಕಡೆನೂ ಕೂಡ ಬೇಡದಿರೋ ಜಂಕ್ ಅನ್ನು ಕೂಡ ನಾವು ಸಾಕಷ್ಟು ತುಂಬಿಸ್ಕೊಂಡ್ ಬಿಟ್ಟಿರ್ತೀವಿ. ಹಾಗೊಂದ್ ವೇಳೆ ಆ ರೀತಿ ಜಂಕ್ ಅನ್ನು ತುಂಬಿಸ್ಕೊಂಡು ಎಲ್ಲ ಒಂದ್ ಕಡೆ ನಮ್ಗೆ ತುಂಬಾ ಓವರ್ವೆಲ್ಮಿಂಗ್, ಅಯ್ಯೋ ಎಷ್ಟೊಂದು ಅನ್ನೋ ತರದಲ್ಲಿ ಫೀಲ್ ಆಗ್ತಾ ಇದ್ರೆ, ಅಥವಾ ಮನ್ಸಲ್ಲಿ ಒಂದು ಕ್ಲಾರಿಟಿ ಇಲ್ಲ ಅನ್ನೋ ಹಾಗಿದ್ರೆ, ಮನೇಲಿ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿದೆ ಅನ್ನೋ ಹಾಗಿದ್ರೆ, ಟೈಮೇ ಸಿಗ್ತಾ ಇಲ್ಲ, ಇಡೀ ದಿನ ಟೈಮ್ ಹೇಗೆ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅನ್ನೋ ಹಾಗಿದ್ರೆ, ಅಂತವ್ರೆಲ್ಲರೂ ಕೂಡ ಬೇಡದಿರೋದನ್ನ ತೆಗೆದುಹಾಕಿ ಬೇಕಾಗಿರೋದ್ರ ಕಡೆಗೆ ಫೋಕಸ್ ಮಾಡೋದಕ್ಕೆ ಇದನ್ನ ಉಪಯೋಗಿಸ್ಕೋಬಹುದು. ಹೇಗೆ ಅಂತಂದ್ರೆ, ಜಸ್ಟ್ ಶುರು ಮಾಡೋದು, ಎಲ್ಲಿಂದ ಶುರು ಮಾಡೋದು ಅನ್ನೋದಕ್ಕಿಂತ ಮುಂಚೆ ನೀವು ಯಾಕೆ ಶುರು ಮಾಡ್ತೀರಾ ಅನ್ನೋದನ್ನ ಡಿಸೈಡ್ ಮಾಡ್ಕೋಬೇಕು. ಯಾಕೆ ಶುರು ಮಾಡ್ತೀರಾ ಅನ್ನೋದಕ್ಕಿಂತ ಮುಂಚೆ ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ಕೂಡ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಸಾಕಷ್ಟು ಫ್ರೀ ಟೈಮ್ ಸಿಗುತ್ತೆ. ಯಾಕಂದ್ರೆ ಮನೇಲಿ ಕಡಿಮೆ ವಸ್ತುಗಳಿದ್ದಾಗ ಏನಾಗುತ್ತೆ ಅಂದ್ರೆ ಮೇಂಟೆನೆನ್ಸ್ ಕೆಲಸನೂ ಕೂಡ ಕಡಿಮೆ ಆಗುತ್ತೆ. ತುಂಬಾ ಕೆಲಸಗಳು ಇರಲ್ಲ, ಕೆಲವು ಥಿಂಗ್ಸು, ಕೆಲವು ಥಾಟ್ಸು, ಕೆಲವು ಅಂತ ಇದ್ದಾಗ ನಮ್ಗೆ ಫೋಕಸ್ ಮಾಡೋದು ಈಸಿ, ಮೇಂಟೈನ್ ಮಾಡೋದು ಕೂಡ ಈಸಿ. ಇದರಿಂದ ಸಾಕಷ್ಟು ಒಂದು ಫ್ರೀ ಟೈಮ್ ನಮಗ್ ಸಿಗತ್ತೆ. ನಮ್ಮ ಎನರ್ಜಿ ಎಕ್ಸ್ಟ್ರಾ ಕಡೆಗೆ ವೇಸ್ಟ್ ಆಗ್ತಿದ್ದ ಎನರ್ಜಿನ ನಾವು ಬೇಕಾದ್ರ ಕಡೆಗೆ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಗತ್ತೆ. ಮನೇಲಿರೋ ಬೇಡದಿರೋ ಥಿಂಗ್ಸ್ ಗಳನ್ನ ತೆಗೆದು ಹಾಕಿದಾಗ ಎಕ್ಸ್ಟ್ರಾ ಫ್ರೀ ಸ್ಪೇಸ್ ಕೂಡ ಸಿಗತ್ತೆ. ಸೊ ಯಾವ್ದು ಬೇಕು ಅನ್ನೋದ್ರ ಕಡೆಗೆ ನಾವು ಫೋಕಸ್ ಮಾಡ್ತಾ ಹೋದಂಗು ಖರ್ಚು ಮಾಡೋದು ಕೂಡ ಕಡಿಮೆ ಆಗುತ್ತೆ. ಜಾಸ್ತಿ ಬೇಡ, ಇರೋದಷ್ಟೇ ಕಡಿಮೆನೆ ಸಾಕು ಅನ್ನೋ ಹಾಗೆ ಥಾಟ್ ಪ್ರೊಸೆಸ್ ಬರ್ತಾ ಹೋದಾಗೂ ಕೂಡ ಖರ್ಚು ತಾನಾಗಿನೇ ಕಡಿಮೆ ಆಗುತ್ತೆ, ಹಣನೂ ಕೂಡ ಸೇವ್ ಆಗ್ತಾ ಹೋಗುತ್ತೆ. ತುಂಬಾ 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 ಬೆನಿಫಿಟ್ಸ್ ಗಳಿದೆ. ಇದೆಲ್ಲನೂ ಕೂಡ ಒಂದೊಂದಾಗಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಕ್ಲಾರಿಟಿ ಬರ್ತಾ ಹೋಗುತ್ತೆ. ನಮ್ಮ ಲೈಫಲ್ಲಿ ನಿಜವಾಗಿ ಏನ್ ಬೇಕು, ಏನ್ ಬೇಡ ಅನ್ನೋದ್ರ ಬಗ್ಗೆ ನೀವು ಒಂದು ತುಂಬಾ ಕ್ಲಿಯರ್ ಆಗ್ತಾ ಹೋಗ್ತೀರಾ. ಫೋಕಸ್, ಕಾನ್ಸಂಟ್ರೇಷನ್ ಎಲ್ಲಾನು ಕೂಡ ತಾನಾಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇದೆಲ್ಲ ಬೆನಿಫಿಟ್ ಅಲ್ಲಿ ನಿಮ್ಮನ್ನ ನೀವು ಕಂಡುಕೊಳ್ತೀರಾ. ಮೇನ್ ಆಗಿ ನಾವು ಏನು, ನಮ್ಮ ನಿಜವಾದ ವ್ಯಾಲ್ಯೂಸ್ ಏನು, ಯಾವ ವಸ್ತುಗಳು ನಮ್ಗೆ ವ್ಯಾಲ್ಯೂನ ಆಡ್ ಮಾಡ್ತಾ ಇದೆ, ಯಾವ ವಸ್ತುಗಳು ನಮ್ಮ ಉದ್ದೇಶನ, ನಮ್ಮ ಒಂದು ಏನೇಳಿ ಗೋಲ್ ಅನ್ನ ರೀಚ್ ಮಾಡೋದಕ್ಕೆ ಯಾವ್ದೆಲ್ಲ ವಸ್ತುಗಳು ನಮ್ಗೆ ಸಪೋರ್ಟಿವ್ ಆಗಿದೆ, ಪ್ರತಿ ಒಂದ್ರ ಬಗ್ಗೂ ಕೂಡ ಮನೇಲಿರೋ ಪ್ರತಿ ವಸ್ತುಗಳಿಂದ ಹಿಡಿದು, ನಿಮ್ಮ ಮನಸ್ಸಲ್ಲಿರೋ ಥಾಟ್ಸ್ ಗಳಿಂದ ಹಿಡಿದು, ನಿಮ್ಮ ಸುತ್ತಲಿರೋ ಫ್ರೆಂಡ್ಸು, ರಿಲೇಟಿವ್ಸು, ನೇಬರ್ಸು, ಪ್ರತಿ ಒಬ್ಬರ ಬಗ್ಗೂ ಕೂಡ ನಿಮ್ಗೊಂದು ಕ್ಲಿಯರ್ ಥಾಟ್ಸ್ ಬರ್ತಾ ಹೋಗುತ್ತೆ. ಯಾಕೆಂದ್ರೆ ಇಲ್ಲಿ ಏನ್ ಬೇಕೋ ಅಷ್ಟು ಮಾತ್ರ ಇರುತ್ತೆ, ಬೇಡದಿರೋದಕ್ಕೆ ಜಾಗ ಇರಲ್ಲ. ಹಾಗಾಗಿ ಸೊ ಯಾಕೆ ಬೇಕು, ನಿಮ್ಮ ಇಂಟೆನ್ಷನ್ ಏನು, ಇದೆಲ್ಲದರ ಮಧ್ಯೆ ನಿಮ್ಮ ಇಂಟೆನ್ಷನ್ ಏನು. ನಿಮ್ಗೆ ವಾರ್ಡ್ರೋಬಲ್ ಬಟ್ಟೆ ಇಡೋದಕ್ಕೆ ಜಾಗ ಸಾಕಾಗ್ತಾ ಇಲ್ವಾ, ನಿಮ್ಗೋಸ್ಕರ ನಿಮ್ಗೆ ಟೈಮ್ ಸಿಗ್ತಾ ಇಲ್ವಾ, ಇಲ್ಲ ಇಡೀ ದಿನ ಕೆಲಸ ಮಾಡಿ ನೀವು ಸುಸ್ತಾಗ್ತಾ ಇದ್ದೀರಾ, ಇಲ್ಲ ನಿಮ್ಗೆ ಯಾವ್ದೋ ಒಂದು ನಿಮ್ಮ ಉದ್ದೇಶನ ಈಡೇರಿಸ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಟೈಮು ಅಥವಾ ಒಂದು ಎನರ್ಜಿ ಆಗತ್ತೆ ನಿಮ್ಗಿದ್ಯಾ, ಫ್ರೀ ಸ್ಪೇಸ್ ಬೇಕಾ, ಏನ್ ಬೇಕು, ಅಥವಾ ನಿಮ್ಮ ಉದ್ದೇಶ ಏನು, ನಿಮ್ಮ ಪ್ಯಾಷನ್ ಏನು ಅನ್ನೋದು ನೀವು ಕಂಡುಕೋಬೇಕಾ, ಹಾಬೀಸ್ಗಳಿಗಾಗಿ ಟೈಮ್ ಕಂಡುಕೋಬೇಕಾ, ಯಾವ ಉದ್ದೇಶಕ್ಕಾಗಿ ನೀವು ಇದನ್ನ ಶುರು ಮಾಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದ್ರ ಬಗ್ಗೆ ನೀವು ಫಸ್ಟ್ ಕ್ಲಿಯರ್ ಆಗಿ. ಇಲ್ಲ ನಿಮ್ಮನ್ನ ನೀವು ಕಂಡುಕೊಳ್ಳೋದಕ್ಕೆ ಒಂದು ಪರಿಸ್ಥಿತಿಯ ಮಧ್ಯ, ಟೂ ಮಚ್ ಕಮಿಟ್ಮೆಂಟ್ಸ್ ಮಧ್ಯ ನಾವು ಕೆಲವೊಮ್ಮೆ ನಮ್ಮನ್ನ ನಾವು ಕಳ್ಕೊಂಡ್ಬಿಟ್ಟು ರನ್ನಿಂಗ್ ರೇಸ್ ಅಲ್ಲಿ ಇರ್ತೀವಿ. ಆ ಟೈಮಲ್ಲಿ ನಿಂತು ನಾವು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಯಾವ ಉದ್ದೇಶಕ್ಕಾಗಿ ಶುರು ಮಾಡ್ತಿದ್ದೀರಾ ಅನ್ನೋದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಯಾಕೆ ಮಿನಿಮಲಿಸಂ ಅನ್ನೋದನ್ನ ಕ್ಲಿಯರ್ ಆಯ್ತು. ಅಲ್ಲಿ ಮಿನಿಮಲಿಸಂ ಅಂದ್ರೆ ಏನು ಅಂತ ಗೊತ್ತಾಯ್ತು. ಮಿನಿಮಲಿಸಂ ಅನ್ನೋದು ಒಂದು ಟೆಕ್ನಿಕ್ ಅಥವಾ ಟೂಲ್ ಅಷ್ಟೇನೆ, ಅದ ಎಂಡ್ ಗೋಲು ಅಲ್ಲ, ಅಥವಾ ಮಿನಿಮಲಿಸಂ ಅನ್ನೋದೇ ಒಂದು ರಿಸಲ್ಟ್ ಕೂಡ ಅಲ್ಲ.
ಹಾಗೆ ನೆಕ್ಸ್ಟ್ ಬರೋದು ಹೇಗೆ ಶುರು ಮಾಡಬೇಕು ಮಿನಿಮಲಿಸಮ್ನ ಅನ್ನೋದ್ರ ಬಗ್ಗೆ. ಸಾಕಷ್ಟು ಜನರು ಆಲ್ರೆಡಿ ಶುರು ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಶುರುವಿನ ನನ್ನ ವಿಡಿಯೋಸ್ಗಳನ್ನ ನೋಡ್ತಿರೋರು ಆಲ್ಮೋಸ್ಟ್ ಮಿನಿಮಲಿಸಮ್ ಕಡೆಗೆ ಇನ್ಕ್ಲೈಂಡ್ ಆಗಿದ್ದಾರೆ. ಆಗಿಲ್ಲದೆ ಇರೋರಿಗೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ. ಫಿಸಿಕಲ್ ಸ್ಟಫ್ ಡಿಕ್ಲೇಟರಿಂಗ್, ಮನೇಲಿರೋ ಬೇಡದಿರೋ ವಸ್ತುಗಳನ್ನ ತೆಗೆದು ಹಾಕೋದು ಈಸಿ. ಮನಸ್ಸಲ್ಲಿರೋ ಥಾಟ್ಸ್ಗಳಿಗಿಂತ ಮನೇಲಿರೋ ವಸ್ತುಗಳನ್ನ ತೆಗೆದು ಹಾಕೋದು ತುಂಬಾ ಸುಲಭ. ಹಾಗಾಗಿ ಫಸ್ಟು ಮನೇಲಿರೋ ವಸ್ತುಗಳಿಂದನೇ ಶುರು ಮಾಡಿ. ಅದರಲ್ಲಿ ಯಾವುದು ಈಸಿಯೆಸ್ಟ್ ಇರುತ್ತೆ ನೋಡಿ ಅದನ್ನೇ ತೆಗೆದು ಹಾಕೋದಕ್ಕೆ ಶುರು ಮಾಡಿ. ಯಾಕೆಂದ್ರೆ ತುಂಬಾ ಕಾಂಪ್ಲಿಕೇಟೆಡ್, ತುಂಬಾ ಕಷ್ಟದ್ದು ಅಂತಿದ್ದಂಗೆ ನಿಮಗೆ ಡಿಸಿಷನ್ಸ್ ತಗೊಳ್ಳೋದು ಕಷ್ಟ ಆಗ್ಬೋದು. ಸೊ ಯಾವ್ದು ಈಸಿ ಇರುತ್ತೋ ಬೇಡದಿರೋದನ್ನ ತೆಗೆದು ಹಾಕೋದನ್ನ ಅಲ್ಲಿಂದ ಶುರು ಮಾಡಿ ನೆಕ್ಸ್ಟ್ ಕಷ್ಟದ ವಸ್ತು ಅನ್ನೋದಕ್ಕಿಂತ ಸ್ವಲ್ಪ ಯೋಚನೆ ಮಾಡಿ ಡಿಸೈಡ್ ಮಾಡಬೇಕಾದಂತ ವಸ್ತುಗಳಿಗೆ ನೀವು ಬರ್ಬೋದು. ಸಿಂಪಲ್ ಆಗಿ ಬಾತ್ರೂಮ್ ಇಂದ ಶುರು ಮಾಡಬಹುದು ಮಿನಿಮಲಿಸಮ್ನ. ಮೇಂಟೈನ್ ಮಾಡ್ಕೊಂಡು ಹೋಗೋದು ಕೂಡ ಈಸಿ. ಹಾಗೆ ಅದನ್ನ ಎಕ್ಸ್ಟೆಂಡ್ ಮಾಡಿ ಲಿವಿಂಗ್ ರೂಮ್ ಆಯ್ತು, ಕ್ಲಾಸೆಟ್ ಆಯ್ತು, ಯುಟೆನ್ಸಿಲ್ಸ್ ಆಯ್ತು, ಪ್ರತಿ ಒಂದ್ರ ಕಡೆಗೂ ಕೂಡ ಒಂದೊಂದಾಗಿ ಕ್ಯಾಟಗರಿ ವೈಸ್ ನೀವು ಬೇಡದಿರೋದನ್ನ ತೆಗೆದು ಹಾಕ್ತಾ ಬರ್ಬೋದು. ಇಲ್ಲ ಅಂದ್ರೆ ರೂಮ್ ಬೈ ರೂಮ್ ಬೇಡದಿರೋದನ್ನ ತೆಗೆದು ಹಾಕ್ತಾ ಬರ್ಬೋದು. ಆ ತರ ಫಿಸಿಕಲಿ ಮನೆಯಲ್ಲಿರುವಂತ ವಸ್ತುಗಳನ್ನೆಲ್ಲ ಬೇಡದಿರೋದನ್ನ ತೆಗೆದು ಹಾಕಿ ಬೇಕಾಗಿರೋದನ್ನಷ್ಟೇ ಇಟ್ಕೊಂಡ್ಮೇಲೆ ತಾನಾಗೆ ನಿಮ್ಮ ಹತ್ರ ಎನರ್ಜಿನೂ ಉಳಿದಿರುತ್ತೆ, ತಾನಾಗಿನೇ ಟೈಮ್ ಉಳಿದಿರುತ್ತೆ, ಕೆಲಸನೂ ಕೂಡ ಈಸಿ ತಾನಾಗೆ ಆಗುತ್ತೆ. ಹಾಗೆ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ ಗಳನ್ನ ಡಿಕ್ಲಟರಿಂಗ್ ಮಾಡೋದಿರ್ಬೋದು, ನಿಮ್ಮ ಮೈಂಡ್ ಅನ್ನ ಡಿಕ್ಲಟರಿಂಗ್ ಮಾಡೋದಿರ್ಬೋದು, ಬೇಡದಿರೋ ನೆಗೆಟಿವ್ ಥಿಂಕಿಂಗ್ ಅನ್ನ ತೆಗೆದುಹಾಕೋದಿರ್ಬೋದು. ಪ್ರತಿ ಒಂದನ್ನು ಕೂಡ ಒನ್ ಬೈ ಒನ್ ಇಲ್ಲ ಎಮೋಷನ್ಸ್ ಅನ್ನ ತೆಗೆದುಹಾಕೋದಿರ್ಬೋದು. ಬೇಡದಿರೋ ಎಮೋಷನ್ಸ್ ಬೇಕು, ಬಟ್ ಬೇಡದಿರೋ ಟಾಕ್ಸಿಕ್ ಎಮೋಷನ್ಸ್ ಗಳನ್ನ ತೆಗೆದುಹಾಕೋದಿರ್ಬೋದು. ಹಾಗೆ ಅದರ ಜೊತೆಗೆ ಸಮ್ ಟಾಕ್ಸಿಕ್ ಪೀಪಲ್ ಕೂಡ ನಮ್ಮ ಲೈಫಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಉಂಟು ಮಾಡ್ತಾ ಇದ್ರೆ ಅವ್ರನ್ನು ಕೂಡ ಕಟ್ ಆಫ್ ಮಾಡೋದಿರ್ಬೋದು. ಸೊ ಇದೆಲ್ಲಾನು ಕೂಡ ಒನ್ ಬೈ ಒನ್ ನೀವು ಮಾಡ್ಕೊಂಡು ಹೋಗ್ಬೋದು. ಸೊ ಫಸ್ಟ್ ಶುರು ಮಾಡೋದು ಫಿಸಿಕಲ್ ಸ್ಟಫ್ ಡಿಕ್ಲಟರಿಂಗ್, ಬಿಕಾಸ್ ಯಾಕಂದ್ರೆ ಅದು ಈಸಿಯೆಸ್ಟ್ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಯಾಕಂದ್ರೆ ಈಸಿಯಿಂದ ಶುರು ಮಾಡಿದ್ರೆ ನೀವು ಟಫ್ ಲೆವೆಲ್ಗೆ ಹೋದಂಗೂ ಕೂಡ ಡಿಸಿಷನ್ಸ್ ತಗೊಳ್ಳೋದು ನಿಮ್ಗೆ ಈಸಿ ಆಗುತ್ತೆ. ಹಾಗಾಗಿ ಆಯ್ತು, ಮಿನಿಮಲಿಸಮ್ ಶುರು ಮಾಡಿದ್ದು ಆಯ್ತು, ಹೇಗ್ ಮಾಡ್ಬೇಕು ಅನ್ನೋದು ಕೂಡ ಆಯ್ತು. ತುಂಬಾ ಜನ ಆಲ್ರೆಡಿ ಶುರು ಮಾಡಿರೋರಿಗೆ ಕ್ವಶನ್ ಮಾರ್ಕ್ ಬರೋದು ಹೇಗ್ ಮೇಂಟೈನ್ ಮಾಡ್ಕೊಂಡು ಹೋಗೋದು ಇದನ್ನ ಅಂತ. ಮೇಂಟೈನ್ ಮಾಡ್ಕೊಂಡು ಹೋಗೋದು ಕೂಡ ತುಂಬಾನೇ ಈಸಿ. ಒಂದು ಸಿಂಪಲ್ ಆಗಿ ನೀವು ಒಂದನ್ನ ತೆಗೆದು ಹಾಕೋಕೆ ರೆಡಿ ಆದ್ಮೇಲೆ ಇನ್ನೊಂದು ಶಾಪಿಂಗ್ ಮಾಡ್ತೀನಿ ಅನ್ನೋ ಡಿಸಿಷನ್ಸ್ ಅನ್ನ ತಗೊಂಡ್ಬಿಟ್ರೆ ತುಂಬಾನೇ ಈಸಿ ಆಗುತ್ತೆ. ಬೇಡದಿರೋದನ್ನ ತೆಗೆದು ಹಾಕ್ಬೇಕು, ಇದು ನನಗೆ ಇವಾಗ ಡ್ರೆಸ್ ಹೋಗುತ್ತೆ, ಹಾಳಾಗೋಗುತ್ತೆ ಅಂತ ಆದಾಗ ಮಾತ್ರನೇ ಹೊಸದನ್ನ ಕನ್ಸಂಪ್ಷನ್ ಮಾಡೋದು. ಆಗ ತಾನಾಗೆ ಮೇಂಟೈನ್ ಆಗ್ತಾ ಹೋಗುತ್ತೆ ಮಿನಿಮಲಿಸಮ್. ಬಟ್ ಅಷ್ಟೇ ಮಾಡಿದ್ರು ಕೂಡ ಸಾಲದು. ಒನ್ ಇನ್ ಒನ್ ಔಟ್ ರೂಲ್ ಅನ್ನ ಫಾಲೋ ಮಾಡೋದ್ರ ಜೊತೆಗೆ ನಾವು ಕೆಲವೊಂದು ಎಕ್ಸ್ಟ್ರಾ ಫ್ರೀ ಗಿಫ್ಟ್ಸ್ ಫ್ರೀ ಆಗಿ ಕೊಡ್ತಾರೆ ಅಂತ ಅಂದ ತಕ್ಷಣ ತಗೊಂಡ್ಬರೋದಕ್ಕೆ ಸ್ವಲ್ಪ ಜಾಸ್ತಿ ಮೈಂಡು ಟೆಂಪ್ಟ್ ಆಗ್ತಾ ಇರುತ್ತೆ. ಸೊ ಆ ತರದ ಫ್ರೀ ಸ್ಟಫ್ ಗಳನ್ನ ಸೇನು ಅಗತ್ಯ ಇಲ್ಲ ಅನ್ನೋ ಹಾಗಿದ್ರೆ ಫ್ರೀಯಾಗಿ ಕೊಟ್ಟರು ಕೂಡ ನಮ್ಗೆ ಬೇಡ ಅನ್ನೋದನ್ನ ನಮ್ಮ ಮೈಂಡಿಗೆ ಕ್ಲಿಯರ್ ಮಾಡ್ಬೇಕು. ಸೊ ಕೆಲವೊಂದು ವಸ್ತುಗಳನ್ನ ನಾವು ಶಾಪಲ್ಲೇನೆ ಬಿಟ್ಟು ಬರೋದು ಒಳ್ಳೇದು. ಕೆಲವೊಂದು ಯಾರಾದ್ರೂ ಫ್ರೀ ಗಿಫ್ಟ್ ಕೊಡ್ತೀನಿ ಅಂತ ಅಂದ್ರೆ ಇಲ್ಲ ಬೇಡ ಅನ್ನೋದನ್ನ ನೀವು ಸ್ವಲ್ಪ ಕಲಿತಾ ಹೋಗ್ಬೇಕಾಗತ್ತೆ. ಸೇಯಿಂಗ್ ನೋ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಕೆಲವೊಮ್ಮೆ ಲೈಫಲ್ಲಿ ಕೆಲವೊಂದು ನಾವು ಪರ್ಪಸ್ ಅನ್ನ ಅಚೀವ್ ಮಾಡ್ಬೇಕಾದಾಗ ಕೆಲವೊಮ್ಮೆ ಇಲ್ಲ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಒಂದು ಒತ್ತಾಯ ಕಟ್ಟು ಬಿದ್ದು ನಾವು ತಗೊಳ್ಳುವಂತ ಡಿಸಿಷನ್ಸ್ಗಳು ನಮ್ಗೆ ಸಫರ್ ಆಗುವಂಗೆ ಮಾಡ್ಬಿಡುತ್ತೆ ಕೆಲವೊಮ್ಮೆ. ಹಾಗಾಗಿ ಇಲ್ಲ ಅನ್ನೋದನ್ನು ಕೂಡ ಕಲಿತಾ ಬನ್ನಿ. ಹೇಗೆ ಒಂದ್ ಬಂದ ತಕ್ಷಣ ಒಂದೊಂದು ತೆಗೆದು ಹಾಕ್ತಿರೋ ಆ ತರನೇ ಬೇಡದಿರೋದಕ್ಕೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ನೀವು ಕಲಿತಾ ಹೋದ್ರೆ ಮೇಂಟೈನ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಹಾಗೆ ಅದರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಒಂದು ಅಟ್ಲೀಸ್ಟ್ 3 ತಿಂಗಳಿಗೊಮ್ಮೆ ಆದ್ರೂ ಕೂಡ ಡಿಕ್ಲಟರಿಂಗ್ ಅನ್ನ ಮತ್ತೆ ಮಾಡ್ತಾ ಇರ್ಬೇಕು. ಒಮ್ಮೆ ಡಿಕ್ಲಟರಿಂಗ್ ಮಾಡಿದ ತಕ್ಷಣ ಲೈಫ್ ಟೈಮ್ ಮುಗ್ದೋಯ್ತು ಅನ್ನೋ ಹಾಗೆ ಖಂಡಿತ ಆಗಲ್ಲ. ಯಾಕಂದ್ರೆ ನಾವು ಬದಲಾಗ್ತಿರ್ತೀವಿ, ನಮ್ಮ ಅಗತ್ಯಗಳು ಬದಲಾಗ್ತಿರತ್ತೆ, ನಮ್ಮ ಉದ್ದೇಶಗಳು ಬದಲಾಗ್ತಾ ಇರತ್ತೆ. ಸೊ ಹಾಗಾಗಿ ಏನಾಗತ್ತೆ ಅಂತಂದ್ರೆ ನಿನ್ನೆ ನಮಗ್ ಸರ್ವ್ ಮಾಡ್ತಿದ್ದ ವಸ್ತು ಇವತ್ತು ಕೂಡ ನಮಗ್ ಸರ್ವ್ ಮಾಡ್ಬೇಕು ಅಂತ ಇಲ್ಲ. ಸೊ 3 ತಿಂಗಳ ಹಿಂದೆ ನಾವು ಉಪಯೋಗಿಸ್ತಿರೋ ವಸ್ತು ಈಗ ನಮ್ಮ ಉದ್ದೇಶನೇ ಬದಲಾಗೋಗಿರತ್ತೆ. ಇಲ್ಲ ಆ ಸ್ಟೇಜ್ ಅನ್ನು ದಾಟಿ ನಾವು ಬಂದ್ಬಿಟ್ಟಿರ್ತೀವಿ. ನಮ್ಮ ಲೈಫಲ್ಲಿ ಅದರ ಅಗತ್ಯ ಮುಗ್ದೋಗಿರತ್ತೆ. ನೆಕ್ಸ್ಟ್ ಆ ವಸ್ತುನ ಇನ್ಯಾರಿಗೂ ಅಗತ್ಯ ಇರೋರಿಗೆ ನಾವು ಪಾಸ್ ಮಾಡಬಹುದು. ಅವರ ಲೈಫಲ್ಲಿ ಅದು ಒಂದು ವ್ಯಾಲ್ಯೂನ ಆಡ್ ಮಾಡಬಹುದು. ಹಾಗಾಗಿ ಒಂದು 3 ತಿಂಗಳಿಗೊಮ್ಮೆ ಆದ್ರೂ ಕೂಡ ಡಿಕ್ಲಟರಿಂಗ್ ಅನ್ನು ಮತ್ತೆ ಮಾಡ್ತಿರ್ಬೇಕು. ಈ ವಸ್ತು ನಮ್ಮ ಹತ್ರ ಇರೋ ವಸ್ತು ಇವತ್ತಿಗೂ ಕೂಡ ನಮ್ಗೆ ವ್ಯಾಲ್ಯೂನ ಸರ್ವ್ ಮಾಡ್ತಾ ಇದೆಯಾ, ಏನೋ ಒಂದು ಉದ್ದೇಶಕ್ಕೆ ನಮ್ಗೋಸ್ಕರ ಹೆಲ್ಪ್ ಆಗ್ತಾ ಇದೆಯಾ, ಇಲ್ಲ ಈ ವಸ್ತು ಈಗ ನಮ್ಗೆ ಅಗತ್ಯ ಇಲ್ವಾ ಅನ್ನೋದನ್ನ ಒಂದು 3 months ಒಮ್ಮೆ ಹೋಗಿ ಪ್ರತಿ ಒಂದು ವಸ್ತುನು ಕೈಯಲ್ಲಿ ಟಚ್ ಮಾಡಿ ಡಿಸೈಡ್ ಮಾಡಿ ಈ ವಸ್ತು ಈಗಲೂ ನನಗೆ ವ್ಯಾಲ್ಯೂ ಆಡ್ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದನ್ನ, ನನಗೆ ಇನ್ ದ ಸೆನ್ಸ್ ನನಗೆ ಅಥವಾ ನಮ್ಮ ಮನೇಲಿರೋ ಯಾರಿಗಾದ್ರೂ. ಸೊ ಮೇಂಟೈನ್ ಮಾಡೋದು ಕೂಡ ಅಷ್ಟು ದೊಡ್ಡ ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಳ್ತೀನಿ.
ಹಾಗೆ ಅದ್ರ ಜೊತೆಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಮರ್ತೋಗೋದು ಬೇಡ ಅಂತ ನಾನು ಬರ್ದಿಟ್ಟಿದ್ದೀನಿ, ಏನೆಲ್ಲ ಅಡ್ರೆಸ್ ಮಾಡ್ಬೇಕು ಅನ್ನೋದನ್ನ, ಏನನ್ನ ಮಾಡಬಾರ್ದು ಮಿನಿಮಲಿಸಮ್ ಅಲ್ಲಿ ಅನ್ನೋದು ಕೂಡ ತುಂಬಾನೇ ಮುಖ್ಯ. ಮೇನ್ ಆಗಿ ಏನಾಗುತ್ತೆ ಅಂದ್ರೆ ಜನ ಒಮ್ಮೆ ಇಂಟ್ರೆಸ್ಟ್ ಇಂದ ಮಿನಿಮಲಿಸಮ್ ನ ಶುರು ಮಾಡ್ಬಿಡ್ತಾರೆ. ಬಟ್ ಆಮೇಲೆ ಏನಾಗುತ್ತೆ ಅಂತಂದ್ರೆ ಹೋಗ್ತಾ ಹೋಗ್ತಾ ನಂಬರ್ಸ್ ಗಳಿಗೆ ಕಟ್ಟಿ ಬೀಳೋದಕ್ಕೆ ಶುರು ಮಾಡ್ತಾರೆ. ಇಷ್ಟೇ ನಂಬರ್ ಮೇಂಟೈನ್ ಮಾಡ್ಬೇಕು, ನಾನು ಲಾಸ್ಟ್ ಟೈಮು 10 ಅಲ್ಲೇ ಮ್ಯಾನೇಜ್ ಮಾಡಿದ್ದೆ, ಈಗ ನಾನು ಒಂದು ನಂಬರ್ ಜಾಸ್ತಿ ಮಾಡಿದ್ರು ತಕ್ಷಣ ಮೈಂಡ್ ಫ್ರಸ್ಟ್ರೇಷನ್ ಆಗೋದಕ್ಕೆ ಶುರು ಆಗುತ್ತೆ. ಆ ಥರ ಮಾಡಬಾರ್ದು. ಬಿಕಾಸ್ ಆಗ ನಿಮ್ಮ ಅಗತ್ಯಕ್ಕೆ ತಕ್ಕನಾಗಿ ನೀವು 10 ಅನ್ನೇ ಒಂದು ಲಿಮಿಟೇಷನ್ ಅಂತ ಸೆಟ್ ಮಾಡ್ಕೊಂಡಿದ್ರೆ, ಇವಾಗ ನಿಮ್ಮ ಅಗತ್ಯ ಬದಲಾದಾಗ ಅದಕ್ಕೆ ತಕ್ಕನಾಗಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕೂಡ ನಿಮ್ಗಿರ್ಬೇಕು. ನಂಬರ್ಗೆ ಕಟ್ಟು ಬೀಳೋದಲ್ಲ. ನೀವು ಮಿನಿಮಲಿಸಮ್ ಶುರು ಮಾಡಿದ ಉದ್ದೇಶ ನಾನು 10 ಮೇಂಟೈನ್ ಮಾಡ್ಬೇಕು ಅನ್ನೋದಲ್ಲ, ನಿಮಗೆ ಫ್ರೀ ಆಗ್ಬೇಕು ಅನ್ನೋದಕ್ಕೋಸ್ಕರ ನೀವು ಶುರು ಮಾಡಿದ್ದು. ಹಾಗಂತ ತುಂಬಾ ಜಾಸ್ತಿ ಇತ್ತು ಹಿಂದೊಮ್ಮೆ ಮತ್ತೆ ವಾಪಸ್ ನಾನು ಅಲ್ಲಿಗೆ ಹೋಗ್ಬಾರ್ದು ಅನ್ನೋ ಅವೇರ್ನೆಸ್ ಕೂಡ ನಿಮ್ಮಲ್ಲಿ ಇರಬೇಕು. ಹಾಗಂತ ಅದಕ್ಕೆ ಕಟ್ಟು ಬೀಳ್ತೀನಿ ಅನ್ನೋದ್ರಲ್ಲಿ ಇರಬಾರ್ದು. ಇನ್ನೊಂದು, ಮಿನಿಮಲಿಸಮ್ ಫಾಲೋ ಮಾಡೋದು ವಿಜುವಲಿ ನೈಸ್ ಆಗಿ ಕಾಣ್ಬೇಕು ಅನ್ನೋದು ಒಂದೇ ಇಂಟೆನ್ಷನ್ ಈಗಲ್ಲ. ಸೊ ಯೂಶಲಿ ನಾವ್ ಎಲ್ಲೇ ನೋಡಿದ್ರು ಫೋಟೋಸ್ಗಳನ್ನ ನೋಡಿದಾಗ ಮಿನಿಮಲಿಸಮ್ ಅಂತಿದ್ದಂಗೆ ಕ್ಲೀನ್ ಆಗಿ ವೈಟ್ ವಾಲು ಅಥವಾ ಒಂದು ನೀಟ್ ಆಗಿರುವಂತ ವಿಜುವಲಿ ತುಂಬಾ ನೀಟ್ ಆಗಿರೋಂತ, ನೋಡೋದಕ್ಕೆ ತುಂಬಾ ಚೆನ್ನಾಗಿರುವಂತದ್ದೇ ಫೋಟೋಸ್ಗಳು ನಮ್ಗೆ ಕಾಣಿಸಿಗುತ್ತೆ. ಹಾಗೆ ಇರ್ಬೇಕು ಅಂತ ಇಲ್ಲ. ನೀವು ನೋಡಿದ್ರೆ ನನ್ನ ಮನೆ ವೈಟ್ ವಾಲು ಕೂಡ ಖಂಡಿತವಾಗಿ ಕೂಡ ಇಲ್ಲ, ಅಥವಾ ನನ್ನ ಹತ್ರ ಇರೋ ವಸ್ತುಗಳು ಕೂಡ ಅಷ್ಟು ಫ್ಯಾನ್ಸಿ ಐಟಮ್ಸ್ಗಳು ಖಂಡಿತವಾಗಿ ಕೂಡ ಇಲ್ಲ. ಅದಕ್ಕೆ ನೀವು ಕಟ್ಬಿಡೋದಕ್ಕೆ ಹೋಗ್ಬೇಡಿ. ಎಸ್, ತಗೊಳೋದು ಕಡಿಮೆ ವಸ್ತು ಆಗಿರೋದ್ರಿಂದ ತಗೊಳ್ಳೋವಾಗ ನೈಸ್ ಬೆಟರ್ ಕ್ವಾಲಿಟಿಗೆ ಖಂಡಿತವಾಗ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ಬೋದು. ಹಾಗಂತ ಅಗತ್ಯ ಇಲ್ಲ ಅನ್ನೋ ಹಾಗಿದ್ದಾಗ ಈಗಲೇ ಇನ್ವೆಸ್ಟ್ ಮಾಡಿ ಮನೇಲಿರೋ ಥಿಂಗ್ಸ್ಗಳನ್ನೆಲ್ಲ ಚೇಂಜ್ ಮಾಡಬೇಕು ಅನ್ನೋ ಅಗತ್ಯ ಖಂಡಿತವಾಗ್ಲೂ ಕೂಡ ಇಲ್ಲ. ಗ್ರಾಜುವಲಿ ನೀವು ರಿಪ್ಲೇಸ್ ಮಾಡಬೇಕಾಗಿ ಬಂದಾಗ ಆಗ ನೈಸರ್ ಕ್ವಾಲಿಟಿಗೆ, ಬೆಟರ್ ಕ್ವಾಲಿಟಿಗೆ ನಾವು ಖಂಡಿತ ಶಿಫ್ಟ್ ಆಗ್ಬೋದು. ಸೊ ಆ ರೀತಿ ನಂಬರ್ಸಿಗೆ ಕಟ್ಟು ಬಿಡೋದನ್ನ ನಾವು ಖಂಡಿತವಾಗ್ಲೂ ಕೂಡ ಮಾಡಬಾರ್ದು. ಇನ್ನೊಂದು, ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ನಾವು ಎಷ್ಟು ಮಿನಿಮಮ್ ಲೆವೆಲ್ ಅಲ್ಲಿ ಇದೀವಿ ಅಂತ. ಒಬ್ಬೊಬ್ಬರ ಅಗತ್ಯಗಳು ಡಿಫ್ರೆಂಟ್ ಆಗಿರುತ್ತೆ. ಬೇರೆಯವರ ಅಗತ್ಯಗಳೇ ಬೇರೆ, ನಮ್ಮ ಅಗತ್ಯಗಳೇ ಬೇರೆ. ನಮ್ಮ ಅಗತ್ಯಕ್ಕೆ ಅಥವಾ ನಮ್ಮ ಲೈಫ್ ಸ್ಟೈಲ್ ಅನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಮಿನಿಮಮ್ ಲೆವೆಲ್ ಏನು ಅನ್ನೋದು ನಾವು ಡಿಸೈಡ್ ಮಾಡಬೇಕೆ ಹೊರತು ಒಮ್ಮೆಗೇನೆ ನಾವು ಬೇರೆಯವ್ರು ಮಾಡ್ತಾರೆ ನಾವು ಮಾಡ್ತೀವಿ ಅನ್ನೋ ತರದಲ್ಲಿ ಖಂಡಿತವಾಗ್ಲೂ ಕೂಡ ಹೋಗ್ಬಾರ್ದು. ಯಾಕೆಂದ್ರೆ ಮೆಂಟಲಿ ನಮ್ಗದು ಡೈಜೆಸ್ಟ್ ಆಗೋದು ಕಷ್ಟ ಆಗುತ್ತೆ, ಎಲ್ಲೋ ಒಂದ್ ಕಡೆ ಫ್ರಸ್ಟ್ರೇಷನ್ ಶುರುವಾಗುತ್ತೆ. ಸೊ ಹಾಗಾಗಿ ಗ್ರಾಜುವಲ್ ಆಗಿ ನಿಮ್ಮ ಮಿನಿಮಮ್ ಲೆವೆಲ್ ಏನು ಅನ್ನೋದನ್ನ ಈಗ ಒಂದ್ ಸ್ವಲ್ಪ ದಿನ ಸ್ವಲ್ಪ ರೆಡ್ಯೂಸ್ ಮಾಡಿ ನೋಡಿ. ಆಗ ನಿಮ್ಗೆ ಅದೇ ಸೆಟ್ ಆಗುತ್ತೆ. ಮುಂದೊಂದ್ ದಿನ ಅದೇ ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ, ಆಗ ಇನ್ನೊಂದ್ ಸ್ವಲ್ಪ ರೆಡ್ಯೂಸ್ ಮಾಡಿ. ಸೊ ಸ್ಟೆಪ್ ಬೈ ಸ್ಟೆಪ್ ರೆಡ್ಯೂಸ್ ಮಾಡ್ತಾ ಬನ್ನಿ. ಒಮ್ಮೆಗೆ ನೀವು ಇಲ್ಲಿರೋರು ಡೈರೆಕ್ಟ್ ಆಗಿ ಇಲ್ಲಿಗೆ ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಮೆಂಟಲಿ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಓವರ್ ನೈಟ್ ಮಿನಿಮಲಿಸಮ್ ನ ಚೂಸ್ ಮಾಡೋರು ಕೂಡ ಇದ್ದಾರೆ. ಬಟ್ ಅದಕ್ಕೆ ನೀವು ಮೆಂಟಲಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇರ್ಬೇಕಾಗತ್ತೆ. ಕೆಲವೊಮ್ಮೆ ಅದನ್ನ ಸಿಚುವೇಶನ್ಸ್ ಗಳನ್ನ ಹ್ಯಾಂಡಲ್ ಮಾಡೋದಕ್ಕೂ ಕೂಡ ನಿಮಗೆ ಗೊತ್ತಿರ್ಬೇಕಾಗತ್ತೆ. ಇನ್ನೊಂದು, ಮೇನ್ ಆಗಿ ತುಂಬಾ ಜನ ಹೇಳೋದೇನು ಅಂತಂದ್ರೆ, ಇನ್ನೊಬ್ಬರ ಕಾಮೆಂಟ್ಸ್ ಗಳಿಗೆ ಹೆದರಿ ನಾವು ನಮ್ಮ ಲೈಫ್ ಸ್ಟೈಲ್ ಅನ್ನ ಬದಲಾಯಿಸ್ಕೊಳ್ಳೋದು. ನೀವು ನಿಮ್ ಲೈಫ್ ಅನ್ನು ಬದುಕ್ತಾ ಇದ್ದೀರಾ, ಬೇರೆಯವ್ರು ನಿಮ್ ಲೈಫ್ ಅನ್ನ ಬದುಕ್ತಾ ಇಲ್ಲ. ಹಾಗೆ ನೀವು ಕೂಡ ಬೇರೆಯವ್ರ ಲೈಫ್ ಅನ್ನ ಬದುಕೋದಕ್ಕೂ ಕೂಡ ಸಾಧ್ಯ ಇಲ್ಲ. ನಾವು ಬದುಕ್ತಿರೋದು ನಮ್ ಲೈಫ್, ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಷ್ಟೇನೆ ಹೊರತು ಇನ್ನೊಬ್ಬರ ಎಕ್ಸ್ಪೆಕ್ಟೇಷನ್ಸಿಗೋಸ್ಕರ ನಾವು ಬದುಕ್ತಾ ಹೋದ್ರೆ ಅದು ಅವ್ರ ಲೈಫ್ ಆಗ್ಬಿಡತ್ತೆ. ಅವರ ಎಕ್ಸ್ಪೆಕ್ಟೇಷನ್ ನಾವು ಬದುಕ್ತಾ ಹೋದ್ರೆ ನಮ್ ಲೈಫ್ ಹೇಗಾಗತ್ತೆ ಹೇಳಿ. ಸೊ ಅವ್ರು ಕಮೆಂಟ್ ಮಾಡ್ತಾರೆ, ಇವ್ರು ಕಮೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಖಂಡಿತ ತಲೆ ಕೆಡಿಸ್ಕೋಬಾರ್ದು. ಹಾಗಂತ ರೂಡ್ ಆಗಿ ಕೂಡ ಆನ್ಸರ್ ಕೂಡ ಮಾಡಬಾರ್ದು. ಜಸ್ಟ್ ಸ್ಮೈಲ್ ಮಾಡಿ, ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ತಿಳಿಸಿ ಹೇಳಿ, ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಈ ವಿಷಯಗಳು ಗೊತ್ತಿಲ್ಲ, ಹಾಗಾಗಿ ಇದರ ಪ್ರಯೋಜನಗಳು ಗೊತ್ತಿಲ್ಲ, ಅದಕ್ಕೆ ಹಾಗಂತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡೋದು ಅಷ್ಟೇನೆ. ಸೊ ಇದೆಲ್ಲ ಕೂಡ ನಾವು ಮೆಂಟಲಿ ಕೂಡ ತಗೊಳ್ಳೋದಕ್ಕೆ ರೆಡಿ ಆಗ್ಬೇಕು. ಹಾಗಂತ ಒಮ್ಮೆಗೆ ಎಲ್ಲಾನು ಚೇಂಜ್ ಮಾಡ್ಬಿಡ್ತೀನಿ ಅಂತ ಹೋಗ್ಬಾರ್ದು. ಗ್ರಾಜುವಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು. ಮುಂದೊಂದ್ ದಿನ ನೀವೇ ಹೇಳ್ತೀರಾ ಮಿನಿಮಲಿಸಮ್ ನ ಬೆನಿಫಿಟ್ ಎಷ್ಟು ಚೆನ್ನಾಗಿದೆ ಅಂತ. ನಾನಂತೂ ಫುಲ್ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು, ಡಿಕ್ಲಟರಿಂಗ್ ಅಲ್ಲಿ ಸ್ಟಕ್ ಆಗಿ ಬಿಡಬಾರ್ದು. ಸಿಕ್ಕಿರೋ ಬೆನಿಫಿಟ್ ಅನ್ನ ನೀವು ಮನಸ್ಫೂರ್ತಿಯಾಗಿ ಎಂಜಾಯ್ ಮಾಡಬೇಕು. ಆಗ ಮಾತ್ರ ನೀವು ಇಷ್ಟೆಲ್ಲ ಮಾಡಿದಕ್ಕೂ ಕೂಡ ಸಾರ್ಥಕ ಅಂತ ಅನ್ಸುತ್ತೆ. ಒಂದು ಗಿಡ ಬೆಳೆಸಿ ನಾವು ಹಣ್ಣು ಬಿಟ್ಟ ಮೇಲೆ ಆ ಹಣ್ಣೇ ತಿನ್ಲಿಲ್ಲ ಅಂತಂದ್ರೆ, ಸೊ ಅಷ್ಟು ದಿನದ ಎಫರ್ಟ್ ಒಂದು ಫಲ ಕೊಟ್ಟಾಗ ಆ ಫಲ ಅನುಭವಿಸೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಹಾಗಂತ ಆ ಜರ್ನಿ ಎಂಜಾಯ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಹಾಗೆ
ಸೊ ಇದೆಲ್ಲ ಏನ್ ಗೊತ್ತಾ, ನೀವು ಒಮ್ಮೆ ಎಂಟರ್ ಆದ್ಮೇಲೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ತಾನಾಗೆ ಮುಂದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ನಾನ್ ಮಿನಿಮಲಿಸಮ್ ಶುರು ಮಾಡಿ ಐ ಥಿಂಕ್ ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಅಲ್ಲ, ಜಾಸ್ತಿನೇ ಆಯ್ತು. ನಾವು ಪ್ರೀವಿಯಸ್ ಮನೆಯಲ್ಲ, ಅದಕ್ಕೂ ಪ್ರೀವಿಯಸ್ ಮನೇಲಿ ಇರೋವಾಗ್ಲೇ ನಾನು ಮಿನಿಮಲಿಸಮ್ ಶುರು ಮಾಡಿದ್ದು. ಐ ಥಿಂಕ್ 6-7 ಇಯರ್ಸ್ ಆಯ್ತು ಅಂತ ಅನ್ಕೊಳ್ತೀನಿ. ಬಟ್ ಇವತ್ತಿಗೂ ಕೂಡ ನಾನು ಅಷ್ಟೇ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದೀನಿ. ಯಾಕಂದ್ರೆ ಎಲ್ಲೂ ಕೂಡ ನಾನು ಇನ್ನೊಬ್ಬರ ಒಪಿನಿಯನ್ಗೆ ನಾನು ಡಿಸ್ಟರ್ಬ್ ಆಗ್ಲಿಲ್ಲ, ಅಥವಾ ಕೆಲವು ಮಿಸ್ಟೇಕ್ಸ್ಗಳನ್ನ ನಾನು ಮಾಡಲಿಲ್ಲ. ಹಾಗೆ ಇನ್ನೊಂದು ತೆಗೆದುಹಾಕುವಾಗ ನೆನಪಿರ್ಲಿ, ಆ ವಸ್ತುಗಳನ್ನ ಸುಮ್ಮನೆ ವೇಸ್ಟ್ ಮಾಡಬೇಡಿ, ಇನ್ನೊಬ್ರಿಗೆ ಯೂಸ್ ಆಗುವಂಥವ್ರನ್ನ ಹುಡುಕಿ ಖಂಡಿತವಾಗ್ಲೂ ಕೂಡ ಕೊಡಿ. ಅದು ತುಂಬಾ ಮುಖ್ಯ. ಯಾಕೆಂದ್ರೆ ಒಂದು ವಸ್ತು ಹಿಂದೆ ಸಾಕಷ್ಟು ಎಫರ್ಟ್ ಇರುತ್ತೆ, ನಾವು ನಮ್ಮ ಈಸಿನೆಸ್ಗೋಸ್ಕರ ಆ ಎಫರ್ಟ್ ಅನ್ನ ವೇಸ್ಟ್ ಮಾಡಬಾರದು. ಹಾಗಾಗಿ ಮನಿ ಮಾತ್ರನೇ ಅಲ್ಲ, ಎಫರ್ಟ್ ಕೂಡ ಇನ್ವಾಲ್ವ್ ಆಗಿರುತ್ತೆ ಆ ವಸ್ತುಗಳಲ್ಲಿ. ಹಾಗಾಗಿ ಯಾರಾದ್ರೂ ಯೂಸ್ ಮಾಡೋದ್ರಿಗೆ ಹುಡುಕಿ ಕೊಡಿ. ನಿಮ್ಗೆ ಬೇಡ ಇದು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಗೋ ಹೆಡ್, ಡೀಕ್ಲಟರಿಂಗ್ ಸ್ಟಾರ್ಟ್ ಮಾಡಿ. ಒಮ್ಮೆ ಸ್ಟಾರ್ಟ್ ಮಾಡ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಬೆನಿಫಿಟ್ ಏನು ಅನ್ನೋದನ್ನ, ತಾನಾಗೆ ನೀವು ಮುಂದೆ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ಸೊ ಇಷ್ಟು ದಿನದ ವಿಡಿಯೋಸ್ಗಳಲ್ಲಿ ಮಿನಿಮಲಿಸಮ್ ಬಗ್ಗೆ ಹೇಳಿದ್ನ ಸಾಕಷ್ಟು ಸಮರೈಸ್ ಮಾಡಿ ಹೇಳ್ತೀನಿ. ಹಾಗೆ ಜಸ್ಟ್ ಇನ್ ಕೇಸ್ ಬಗ್ಗೆ ಒಂದು ಹೇಳೇ ಬಿಡೋಣ. ಜಸ್ಟ್ ಇನ್ ಕೇಸ್ ಒಂದ್ ವೇಳೆ ಬೇಕಾದ್ರೆ ಅಂತ ನಿಮ್ಗೆ ಅನ್ಸಿದ್ರೆ, ಆ ಒಂದ್ ವೇಳೆ ಬೇಕಾಗುವಂತ ವಸ್ತುಗಳನ್ನೆಲ್ಲ ಒಂದು ಮೂಟೆ ಕಟ್ಟಿ ಮೇಲಕ್ಕೆ ಎತ್ತಿಡಿ. ಒಂದ್ 6 ತಿಂಗಳು 1 ವರ್ಷದವರೆಗೂ ನೀವು ಯೂಸೇ ಮಾಡ್ಲಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಕೂಡ ತೆಗ್ದು ಯಾರಿಗಾದ್ರೂ ಕೊಟ್ಬಿಡಿ, ಅಷ್ಟೇನೆ. ಸೊ ಯಾವಾಗ್ಲಾದ್ರೂ ಬೇಕಾಗತ್ತೆ ಅನ್ನೋ ಕನ್ಫ್ಯೂಷನ್ಸ್ ನ ಫಸ್ಟ್ ಕೇಳ್ತೀರಾ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಹಾಗಾಗಿ ಅದ್ರ ಬಗ್ಗೆ ಕೂಡ ಹೇಳಿದೀನಿ. ಇನ್ ಸೆಂಟಿಮೆಂಟ್ ಅಲ್ಲೂ ಗ್ರಾಜುವಲಿ ನಿಮ್ಗೆ ಏನ್ ಬೇಕು ಅನ್ನೋದು ಕ್ಲಿಯರ್ ಆಗ್ತಾ ಹೋದಂಗೆ ಬೇಡ್ತಿರೋದ್ರ ಕಡೆ ಸೆಂಟಿಮೆಂಟ್ ಸ್ವಲ್ಪ ತಾನಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಒಮ್ಮೆ ಶುರು ಮಾಡೋದ್ವರೆಗೆ ಇರೋದಷ್ಟೇ ಸೆಂಟಿಮೆಂಟ್. ಕೆಲವೊಂದು ಏನ್ ಗೊತ್ತಾ, ನಾವು ಯೋಚನೆ ಮಾಡುವಾಗ ತುಂಬಾ ಕಷ್ಟ ಅಂತ ಅನ್ಸುತ್ತೆ, ಆಕ್ಚುಲಿ ಮಾಡುವಾಗ ಅಷ್ಟು ಕಷ್ಟ ಖಂಡಿತವಾಗಿ ಕೂಡ ಇರಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನೀವು ಯಾರೆಲ್ಲ ಮಿನಿಮಲಿಸಮ್ ಯಾವ ಸ್ಟೇಟಸ್ ಅಲ್ಲಿ ಇದ್ದೀರಾ ಅನ್ನೋದನ್ನ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಾಧ್ಯವಾದಷ್ಟು ಹಳೆಯದನ್ನೆಲ್ಲ ರೀಕಾಲ್ ಮಾಡಿ ಒಂದರಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಟ್ರೈ ಮಾಡಿದೀನಿ. ಹೆಲ್ಪ್ ಆಗಿದೆ ಈ ವಿಡಿಯೋ ಅನ್ನೋದನ್ನ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ. ಹಾಗೆ ನಾಳಿನ ಲೈವ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ಕೇಳಿ.